ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲೂ ನಾನು 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೆ. ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ಅಲ್ಲಿ ಸರ್ಚ್ ಮಾಡಿ ನೀವು 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ಬೋದು. ಹಾಗೆಯೇ ನನ್ನ ಪ್ಲೇಲಿಸ್ಟಲ್ಲಿ 1 ಅಂಕದ ಪ್ರಶ್ನೆಗಳನ್ನೂ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನೂ ಸಹ ನೋಡ್ಬೋದು. ನನ್ನ ವಿಡಿಯೋನ ನೋಡೋದಕ್ಕೆ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿದ್ರೆ ನನಗೆ ಮುಂದಿನ ವೀಡಿಯೋಗಳು ಮಾಡೋದಕ್ಕೆ ಇನ್ನೂ ಮೋಟಿವೇಟ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ನೇ ಪ್ರಶ್ನೆ ಏನಂತ ಹೇಳಿದ್ರೆ 50ನೇ ಪ್ರಶ್ನೆ, ಮೌಲ್ಯೀಕರಿಸಿ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾರೆ, 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾನು ಈ ಪಾಠನ ಶುರು ಮಾಡಿದಾಗಲೇ ಹೇಳಿದೆ, ಈ ಪಾಠದಲ್ಲಿ ಬರೋ ಅಂಥ ಟೇಬಲ್ ಏನಿದೆ ಅದನ್ನು ನಾವು ಚೆನ್ನಾಗಿ ಕಲ್ತ್ಕೊಂಡಿರಬೇಕು ಅಂತ. ಅಂದರೆ ಆ ಕೋನಗಳು ಏನೇನು ಬರುತ್ತೆ, ಅದನ್ನು ಯಾವ ಟ್ರಿಗ್ನೋಮೆಟ್ರಿ ಫಂಕ್ಷನ್ಗೆ ಯಾವ ಕೋನ ಬಂದರೆ ಅದರ ಅನುಪಾತ ಯಾವುದಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡಿರಬೇಕು ಅಂತ. ಅದು ಮತ್ತು ವಿಲೋಮ ಅನುಪಾತಗಳು ಇದೆಲ್ಲ ತಿಳ್ಕೊಂಡಿದ್ರೆ ನಮಗೆ 1 ಅಂಕದ ಪ್ರಶ್ನೆಗಳಾದರೂ ಆಗ್ಬೋದು, 2 ಅಂಕದ್ದು, 3 ಅಂಕದ್ದು, ಅವರು ಎಷ್ಟು ಅಂಕ ಪ್ರಶ್ನೆಗಳನ್ನ ಕೊಟ್ಟರು ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು. ನಾನು ಇಲ್ಲಿ ಆ ಟೇಬಲ್ನ ತೋರಿಸೋದಿಲ್ಲ. 1 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಆ ಟೇಬಲ್ ತೋರಿಸಿ ನಾನು ಡಿಸ್ಕಸ್ ಮಾಡ್ತಾಯಿದ್ದೆ. ಇದರಲ್ಲಿ ಅದರ ಬೆಲೆಗಳನ್ನ ಡೈರೆಕ್ಟಾಗಿ ಅಪ್ಲೈ ಮಾಡಿ ನಾನು ಮಾಡ್ತಾ ಹೋಗ್ತೀನಿ. ಇವಾಗ ಇದರಲ್ಲಿರುವಂಥ ಪ್ರಶ್ನೆ ನೋಡೋಣ. ಇದರಲ್ಲಿ ಫಸ್ಟ್ ಏನು ಕೊಟ್ಟಿದ್ರೆ ಅದು ಬರ್ಕೊಳ್ಳೋಣ. 2 tan ಸ್ಕ್ವೇರ್ 45 ಡಿಗ್ರಿ, 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು 2 ಕೊಟ್ಟಿರೋದ್ರಿಂದ 2ನ ಹಾಗೆ ಬರ್ಕೋತೀನಿ. ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಟ್ಯಾನ್ 45 ಡಿಗ್ರಿ ಅಂತ ಹೇಳಿದ್ರೆ ಅದರ ಬೆಲೆ 1 ಆಗಿರುತ್ತೆ. ಇಲ್ಲಿ ಸ್ಕ್ವೇರ್ ಕೊಟ್ಟಿರೋದ್ರಿಂದ ನಾನು ಇಲ್ಲಿ ಹೋಲ್ ಸ್ಕ್ವೇರ್ ಹಾಕೋತಾ ಇದ್ದೀನಿ. ಪ್ಲಸ್ ಕಾಸ್ 30 ಡಿಗ್ರಿ, ಕಾಸ್ 30 ಡಿಗ್ರಿ ಅಂತ ಹೇಳಿದ್ರೆ ನಮಗೆ √3/2 ಆಗಿರುತ್ತೆ. ಇಲ್ಲಿ ಸ್ಕ್ವೇರ್ ಕೊಟ್ಟಿರೋದ್ರಿಂದ ಹೋಲ್ ಸ್ಕ್ವೇರ್ ಹಾಕೋತಾ ಇದ್ದೀನಿ. ಮೈನಸ್ ಸೈನ್ 60 ಡಿಗ್ರಿ ಇದೆ. ಸೈನ್ 60 ಡಿಗ್ರಿ ಅಂತ ಹೇಳಿದ್ರೆ ಅದರ ಬೆಲೆ √3/2 ಆಗಿರುತ್ತೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಹಾಕೋತಾ ಇದ್ದೀನಿ. ಈ 3 ಬೆಲೆಗಳನ್ನ ನೋಡಿದ್ರೆ ಈ 2ನೇದು ಮತ್ತು 3ನೇದು ಒಂದೇ ಆಗಿದೆ. √3/2 ಹೋಲ್ ಸ್ಕ್ವೇರ್, √3/2 ಹೋಲ್ ಸ್ಕ್ವೇರ್ ಇದೆ. ಮತ್ತು ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಇಲ್ಲಿ ಮೈನಸ್ ಚಿಹ್ನೆ ಇದೆ. ಅದರಿಂದ ಇದೆರಡೂ ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋ ಅಂಥದ್ದು ಏನಂದರೆ 2 ಇಂಟು 1 ಸ್ಕ್ವೇರ್ ಅಂತ ಅಂದರೆ 1ನೇ ಆಗುತ್ತೆ. 2 1 2, ಇದರ ಉತ್ತರ ನಮಗೆ 1 ಅಂತ ಸಿಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಅದರಲ್ಲಿ √3 tan ಥೀಟಾ √3 tan ಥೀಟಾ = 1 ಅಂತ ಕೊಟ್ಟಿದ್ದಾರೆ. ಮತ್ತು ಥೀಟಾ ಒಂದು ಲಘು ಕೋನವಾದಾಗ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾದ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅವರು ಯಾವ ಕೋನ ಏನಾದರೂ ಕೊಟ್ಟಿರಲಿ, ಸಿಂಪಲ್ಲಾಗಿ ಅವರು ಕೊಟ್ಟಿರುವಂಥ ಲೆಕ್ಕನ ನೋಡ್ತಾ ಹೋಗೋಣ. ಆ ಲೆಕ್ಕಗಳನ್ನ ನೋಡಿದ್ರೆ ನಮ್ಗೆ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು. ಫಸ್ಟ್ ಏನು ಕೊಟ್ಟಿದ್ದಾರೆ, ಅಲ್ಲಿ √3 tan ಥೀಟಾ ಅಂತ ಕೊಟ್ಟಿದ್ದಾರೆ. tan ಥೀಟಾ = 1 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ 3 ಥೀಟಾ ಮತ್ತು ಕಾಸ್ ಥೀಟಾ ಬೆಲೆಗಳು ಗೊತ್ತಿಲ್ಲ. ಅಂದರೆ 2 ಥೀಟಾ 3 ಥೀಟಾ ಬೆಲೆಗಳು ಗೊತ್ತಿಲ್ಲ. ಆದರೆ ನಾವು ಇವರು ಕೊಟ್ಟಿರೋವಂಥ ಏನು ಕೊಟ್ಟಿದ್ದಾರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಅದನ್ನು ಯೂಸ್ ಮಾಡಿಕೊಂಡು ನಾವು ಥೀಟಾನ ಕಂಡುಹಿಡ್ಕೋಬೋದು ಈಸಿಯಾಗಿ. ಫಸ್ಟ್ ಥೀಟಾ ಏನು ಬೇಕು ಅಂತ ಹೇಳಿದ್ರೆ ಅವ್ರು ಏನು ಟ್ಯಾನ್ ಥೀಟಾ ಕೊಟ್ಟಿದ್ದಾರೆ, ಟ್ಯಾನ್ ಥೀಟಾ ಹಾಗೆ ಬರ್ಕೋತೀನಿ =1 ಅಂತ. ಅದಾದಮೇಲೆ 1 ಈ √3 ಏನಿದೆ ಅದನ್ನು ನಾವು ಓರೆ ಗುಣಾಕಾರ ಮಾಡಿಕೊಂಡ್ರೆ 1/√3 ಆಗುತ್ತೆ. ಇವಾಗ ನಮಗೆ ಥೀಟಾ ಬೆಲೆ ಬೇಕಾಗಿದೆ. ಥೀಟಾ ಬೆಲೆ ಬೇಕಿರೋದ್ರಿಂದ ಥೀಟಾ ಹಾಗೆ ಉಳಿಸ್ಕೋತೀನಿ. ಈ ಟ್ಯಾನ್ ಏನಿದೆ, ಈ ಟ್ಯಾನನ್ನು ಈ ಕಡೆ ನಾವು ಕಳಿಸಿದ್ರೆ ಏನಾಗುತ್ತೆ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 1/√3 ಆಗುತ್ತೆ.
ಟ್ಯಾನ್ ಇನ್ವರ್ಸ್ √1/√3 ಎಲ್ಲಿ ಬರುತ್ತೆ ಅಂತ ನಾನು ಟೇಬಲಲ್ಲಿ ನೋಡ್ಬೋದು. ಟೇಬಲಲ್ಲಿ ನೋಡಿದ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಅದರಲ್ಲಿ ನಮಗೆ 30 ಡಿಗ್ರಿ ಆಗಿರುತ್ತೆ. ಟ್ಯಾನ್ 30 ಡಿಗ್ರಿಯಲ್ಲಿ 1/√3 ಬರುತ್ತೆ. ಅದರಿಂದ ತೀಟಾ ಬೆಲೆಯಲ್ಲಿ 30 ಡಿಗ್ರಿ ಆಯಿತು. ಇವಾಗ ಅವರು ಕೊಟ್ಟಿರೋಂಥ ಕ್ವೆಶನ್ನ ಬಿಡಿಸ್ತಾ ಹೋಗೋಣ. ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಸೈನ್ 3 ತೀಟಾ ಪ್ಲಸ್ ಕಾಸ್ 2 ತೀಟಾ ಅಂತ ಕೊಟ್ಟಿದ್ದಾರೆ. ಇವಾಗ ಸೈನ್ 3 ತೀಟಾ ಅಂತ ಹೇಳಿದ್ರೆ 3 ಇಂಟು 30 ಡಿಗ್ರಿ 3 ಇಂಟು 30 ಡಿಗ್ರಿ ಆಯಿತು. ತೀಟಾ ಬೆಲೆ ನಾವು ಇಲ್ಲಿ ಕಂಡುಹಿಡ್ಕೊಂಡಿದ್ದೀವಲ್ವ 30 ಡಿಗ್ರಿ ಅಂತ, ಆ ಬೆಲೆನ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಪ್ಲಸ್ ಕಾಸ್ 2 ತೀಟಾ ಅಂದರೆ ತೀಟಾ ಬೆಲೆ 30 ಡಿಗ್ರಿ, ಅದಕ್ಕೆ 30 ಡಿಗ್ರಿ ಹಾಕೋತಾ ಇದ್ದೀನಿ. ಸೈನ್ 30 ಇಂಟು 3 ಮಾಡಬೇಕಾಗತ್ತೆ. 30 ಇಂಟು 3 ಮಾಡಿದ್ರೆ 3 90 ಡಿಗ್ರಿ ಆಯಿತು. ಪ್ಲಸ್ ಕಾಸ್ 30 ಇಂಟು 2 ಅಂತ ಅಂದರೆ 60 ಡಿಗ್ರಿ ಆಯಿತು. ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಇವಾಗ ನಮಗೆ ಸೈನ್ 90 ಡಿಗ್ರಿ ಮತ್ತು ಕಾಸ್ 60 ಡಿಗ್ರಿ ಬೆಲೆನ ಕಂಡುಹಿಡ್ಕೋಬೇಕಾಗಿರುತ್ತೆ. ಇದು ಕೂಡ ನಾವು ಟೇಬಲ್ ಕಲ್ತಿದ್ರೆ ನಾವು ಈಸಿಯಾಗಿ ಇದ್ರ ಬೆಲೆನ ಹಾಕ್ಬೋದು. ಸೈನ್ 90 ಡಿಗ್ರಿ ಅಂತ ಹೇಳಿದ್ರೆ ಸೈನ್ 90 ಡಿಗ್ರಿ ಅಂದರೆ ಅದರ ಬೆಲೆ 1 ಆಗಿರುತ್ತೆ. ಪ್ಲಸ್ ಕಾಸ್ 60 ಡಿಗ್ರಿ ಅಂದರೆ ಅದರ ಬೆಲೆ 1/2 ಆಗಿರುತ್ತೆ. ಇದಾದಮೇಲೆ 2 1 2 ಪ್ಲಸ್ 1 ಡಿವೈಡೆಡ್ ಬೈ 2 2 ಪ್ಲಸ್ 1 ಅಂತ ಹೇಳಿದ್ರೆ 3/2 ಆಯಿತು. ಇವಾಗ ಸೈನ್ 3 ತೀಟಾ ಪ್ಲಸ್ ಕಾಸ್ 3 ತೀಟಾ ಅಂತ ಹೇಳಿದ್ರೆ ಅದ್ರ ಬೆಲೆ 3/2 ಆಗಿದೆ. ಇಷ್ಟು ಸಿಂಪಲ್ಲಾಗಿ ಇದನ್ನು ಮಾಡ್ತಾ ಹೋಗ್ಬೋದು. ನನಗೆ ಟೇಬಲ್ ಗೊತ್ತಿದ್ದರೆ ತೀಟಾ ಬೆಲೆಗಳಾಗಿರ್ಬೋದು ಅಥವಾ ಕೋನಗಳು ಕೊಟ್ಟು ಅದ್ರ ಬೆಲೆಗಳನ್ನ ನಾವು ಈಸಿಯಾಗಿ ಕಂಡುಹಿಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ ಅಂತಂದರೆ ಟ್ಯಾನ್ ಎ ಇಂಟು ಸೈನ್ ಎ. ಮುಂದಿನ ಪ್ರಶ್ನೆಯಲ್ಲಿ ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಈಕ್ವಲ್ ಟು ಸೀಕೆಂಟ್ ಎ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ, LHS ಲೆಫ್ಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬಳಸ್ಕೊಂಡು ರೈಟ್ ಸೈಡಲ್ಲಿ ಬರೋ ಅಂಥದ್ದನ್ನು ಕಂಡುಹಿಡಬೇಕಾಗಿದೆ. ಫಸ್ಟ್ ಅವ್ರು ಕೊಟ್ಟಿರೋ ಕ್ವಶನ್ನ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ, ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಈಕ್ವಲ್ ಟು ಸೀಕೆಂಟ್ ಎ ಅಂತ ಕೊಟ್ಟಿದ್ದಾರೆ. ನಾವು ಈ ಲೆಕ್ಕನ ಬಿಡಿಸಿ ಇದನ್ನು ಕಂಡುಹಿಡಬೇಕಾಗಿದೆ. ಈ ಲೆಕ್ಕನ ಬಿಡಿಸ್ತಾ ಹೋಗೋಣ. ಇವಾಗ ಟ್ಯಾನ್ ಎ ಫಸ್ಟು LHS ಏನಿದೆ ಅದು ಬರ್ಕೊಳ್ಳೋಣ. LHS ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಸೈನ್ ಎ ಇಂಟು ಇದೆ, ಅದರಿಂದ ಇಲ್ಲಿ ಇಂಟು ಹಾಕೋಬೇಕು. ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಕೊಟ್ಟಿದ್ದಾರೆ. ಇವಾಗ ನಾನು ಇದನ್ನು ಬಿಡಿಸ್ತಾ ನಾನು ಸೀಕೆಂಟ್ ಎ ಅನ್ನೋದನ್ನು ಕಂಡುಹಿಡಬೇಕಾಗಿದೆ. ಈಗ ಟ್ಯಾನ್ ಎ ಅಂತ ಹೇಳಿದ್ರೆ ನಮಗೆ ಅದರ ಅನುಪಾತ ಗೊತ್ತಿದೆ, ಸೈನ್ ಎ ಬೈ ಕಾಸ್ ಎ ಅಂತ. ಟ್ಯಾನ್ ಎ ಅಂದರೆ ಸೈನ್ ಎ ಬೈ ಕಾಸ್ ಎ. ಸೈನ್ ಎನ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಈ ರೀತಿ ಲೆಕ್ಕಗಳು ಬಂದಾಗ ಬಿಡಿಸಿ ಇದು ನಾನು LHSಯಿಂದ RHSನ ನಾವು ಪ್ರೂವ್ ಮಾಡಬೇಕು ಅಂದರೆ ಸಾಧಿಸಿ ಅಂತ ಕೊಟ್ಟಾಗ ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನ LHSನ ಬರ್ಕೋಬೇಕು. ನೋಡಿದ ತಕ್ಷಣ ಅದು ಡಿಫಿಕಲ್ಟ್ ಅನಿಸ್ಬೋದು, ಆದರೆ ಅದು ತುಂಬ ಈಸಿ ಇರುತ್ತೆ ಕ್ವಶನ್ನು. ಅಲ್ಲಿ ಏನು ನಾವು ಅನುಪಾತಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿರಬೇಕು. ಅದರಲ್ಲಿ ಮತ್ತು ತ್ರಿಕೋನಮಿತಿಲಿ ಬರೋ ಅಂಥ ನಿತ್ಯ ಸಮೀಕರಣಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿರಬೇಕು. ಜೊತೆಗೆ ಟೇಬಲ್ ಗೊತ್ತಿರಬೇಕು. ಇದು 3 ಗೊತ್ತಿದ್ದರೆ ನಾವು ಯಾವುದೇ ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ಬೋದು. ಇಲ್ಲಿ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಅದಕ್ಕೆ ನಾವು ಅನುಪಾತಗಳು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬೋದು. ಇಲ್ಲಿ ಟ್ಯಾನ್ ಎ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ ಈ ಸೈನ್ ಎ ಏನಿದೆ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಪ್ಲಸ್ ಕಾಸ್ ಎ ಹಾಗೆ ಬರ್ಕೋತಾ ಇದ್ದೀನಿ. ಇವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸೈನ್ ಎ ಬೈ ಕಾಸ್ ಎ ಇಂಟು ಸೈನ್ ಎ ಇರೋದ್ರಿಂದ ಸೈನ್ ಎ ನಮಗೆ ಗುಣಿಸಿದ್ರೆ ನಮಗೆ ಸೈನ್ ಸ್ಕ್ವೇರ್ ಎ ಆಯಿತು ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಕಾಸ್ ಎ. ಇದು ಕಂಟಿನ್ಯೂ ಮಾಡೋದಾದರೆ ಇಲ್ಲಿ ಸೈನ್ ಸ್ಕ್ವೇರ್ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಪ್ಲಸ್ ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಹಾಕೋತಾ ಇದ್ದೀನಿ. ಇಲ್ಲಿ ಕಾಸ್ ಎ ಇಂಟು ಕಾಸ್ ಎ ಅಂತ ಹೇಳಿದ್ರೆ ನಮಗೆ ಕಾಸ್ ಸ್ಕ್ವೇರ್ ಎ ಸಿಗುತ್ತೆ. ಕಾಸ್ ಸ್ಕ್ವೇರ್ ಎ ಆಯಿತು ಡಿವೈಡೆಡ್ ಬೈ ಕಾಸ್ ಎ. ಇವಾಗ ನಮಗೆ ನಾನು ಹೇಳಿದೆ ಅದ್ರ ಅನುಪಾತಗಳು ಗೊತ್ತಿರಬೇಕು ಮತ್ತು ನಿತ್ಯ ಸಮೀಕರಣ ಅಲ್ಲಿ ಬರೋವಂಥ ನಿತ್ಯ ಸಮೀಕರಣಗಳು ಗೊತ್ತಿರಬೇಕು ಅಂತ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್
ಎ ಈಕ್ವಲ್ ಟು 1 ಅಂತ ನಮಗೆ ಗೊತ್ತಿದೆ. ಅದ್ರ ಬೆಲೆನ ನಾವು ಇವಾಗ ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ ಕಾಸ್ ಎ, ಮತ್ತು 1 ಬೈ ಕಾಸ್ ಎ ಅಂದರೆ ಇಲ್ಲಿ ಇದು ವಿಲೋಮ ಅನುಪಾತದಲ್ಲಿದೆ. ಇದು ನಾವು 1 ಬೈ ಕಾಸ್ ಎನ ನಾವು ಸೀಕೆಂಟ್ ಎ ಅಂತ ಬರ್ಕೋಬೋದು, ಸೆಕೆಂಡ್ ಎ ಅಂತ ಬರ್ಕೋಬೋದು. ಸೊ ಇದು RHS ಆಗಿದೆ. ಇದನ್ನೇ ನಾವು ಸಾಧಿಸಬೇಕಾಗಿರೋಂಥ ಕ್ವೆಶನಲ್ಲಿ ಅವರು ಇದು ಕೊಟ್ಟಿದ್ರೆ ಅದನ್ನು ಬಳಸ್ಕೊಂಡು ನಾವು ಸೆಕೆಂಡ್ ಎ ಅಂತ ಪ್ರೂವ್ ಮಾಡಿದ್ದೀವಿ. ಇದೇ ಅದರ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಕಾಸ್ ಥೀಟಾ ಈಕ್ವಲ್ ಟು 0.6 ಕೊಟ್ಟಿದ್ದಾರೆ. ಅಂದರೆ ಕಾಸ್ ಥೀಟಾಗೆ ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ನಾನು ಇಲ್ಲಿ 0 ಲೆಕ್ಕನ ಬಿಡಿಸ್ತಾ ಹೋಗಬೇಕು. ಇಲ್ಲಿ ಫಸ್ಟ್ ಪ್ರಶ್ನೆ ನೋಡೋಣ. ಆ ಪ್ರಶ್ನೆಯಲ್ಲಿ ಕಾಸ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಈಕ್ವಲ್ ಟು 0.6 ಅಂತ ಇದೆ. ಅದಾದಮೇಲೆ 5 ಸೈನ್ ಥೀಟಾ, 5 ಸೈನ್ ಥೀಟಾ ಮೈನಸ್ 3 ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ದಾರೆ ಈಕ್ವಲ್ ಟು 0 ಅಂತ ನಾನು ಪ್ರೂವ್ ಮಾಡಬೇಕಾಗಿದೆ. ಫಸ್ಟು LHS ಬರ್ಕೊಳ್ಳೋಣ. LHS ಈಕ್ವಲ್ ಟು 5 ಸೈನ್ ಥೀಟಾ, 5 ಸೈನ್ ಥೀಟಾ ಮೈನಸ್ 3 ಟ್ಯಾನ್ ಥೀಟಾ ಅಂತ ಬರ್ಕೊಳ್ಳೋಣ. ನಮಗೆ ಉತ್ತರ ನಮಗೆ 0 ಬರಬೇಕಾಗಿದೆ. ಇಲ್ಲಿ ಕೊಟ್ಟಿರೋ ಅಂಥದ್ದನ್ನು ಬಳಸ್ಕೊಂಡು ಇವಾಗ 5 ಸೈನ್ ಥೀಟಾ ಹಾಗೆ ಬರ್ಕೊಳ್ಳೋಣ. 5 ಸೈನ್ ಥೀಟಾ ಹಾಗೆ ಬರ್ಕೋತಾ ಇದ್ದೀನಿ ಮೈನಸ್ 3 ಟ್ಯಾನ್ ಥೀಟಾ ಅಂದರೆ ನಮಗೆ ಗೊತ್ತಿದೆ ಅನುಪಾತ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬೋದು. ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇವಾಗ ಈ 5 ಹಾಗೆ ಬರ್ಕೋತೀನಿ, ಈ ಸೈನ್ ಥೀಟಾನು ಹಾಗೆ ಬರ್ಕೋತೀನಿ. ನಾನು ಇದ್ರ ಜೊತೆ ಈ ಕಾಸ್ ಥೀಟಾನ ಗುಣಿಸಿದ್ರೆ ಸೈನ್ ಥೀಟಾ ಇಲ್ಲ ಹಾಗೆ ಇದೆ, ಈ ಕಾಸ್ ಥೀಟಾ ಹೀಗೆ ಬರ್ತಾ ಇದೆ ಮೈನಸ್ 3 ಸೈನ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಇವಾಗ ಓಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಆಯಿತು, ಓಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಆಯಿತು. ಇವಾಗ 5 ಹಾಗೆ ಬರ್ಕೋತಾ ಇದ್ದೀನಿ, ಸೈನ್ ಥೀಟಾ ಬರ್ಕೋತಾ ಇದ್ದೀನಿ. ನಮಗೆ ಕಾಸ್ ಥೀಟಾ ಅಂದರೆ ಏನು ಅಂತ ಅದ್ರ ಬೆಲೆ ಕೊಟ್ಟಿದ್ದಾರೆ. ಕಾಸ್ ಥೀಟಾ ಅಂತ ಹೇಳಿದ್ರೆ 0.6 ಅಂತ ಕೊಟ್ಟಿದ್ದಾರೆ. ಅದರಿಂದ ನಾನು ಆ ಕಾಸ್ ಥೀಟಾ ಜಾಗಕ್ಕೆ 0.6 ಹಾಕೋತಾ ಇದ್ದೀನಿ. 0.6 ಅದ್ರ ಬೆಲೆ ಆಗಿದೆ. ಅದರಿಂದ ಅದನ್ನು ಹಾಗೆ ಬರ್ಕೊಂಡು ಮೈನಸ್ 3 ಸೈನ್ ಥೀಟಾ ಅಂತ ಬರ್ಕೋತೀನಿ. 3 ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಕೆಳಗಡೆ ಕಾಸ್ ಥೀಟಾ ಕೊಟ್ಟಿರೋದ್ರಿಂದ ಕಾಸ್ ಥೀಟಾ ಬೆಲೆ 0.6 ಅಂತ ಆಗುತ್ತೆ. ನಂತರ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ 5 ಮತ್ತು ಇಲ್ಲಿ 0.6 ಇದೆ. ಇದು ಎರಡನ್ನು ಗುಣಿಸಿದ್ರೆ 5 ಇಂಟು 0.6 ಅಂತ ಹೇಳಿದ್ರೆ ನಮಗೆ ಇದ್ರ ಉತ್ತರ 3.0 ಬರುತ್ತೆ. 0.0 ಅಂದರೆ 3 ಅಂತ ಅರ್ಥ ಆಗುತ್ತೆ. ಇವಾಗ ಅದೆರಡು ಗುಣಿಸಿ ಇಲ್ಲಿ ಬರ್ಕೊಂಡಾಗ ಏನಾಗ್ತಿದೆ 3 ಸೈನ್ ಥೀಟಾ ಆಯಿತು. ಅಂದರೆ ಇಲ್ಲಿ 0.6 ಮತ್ತು 5ನ ಗುಣಿಸಿದಾಗ ನನಗೆ 3 ಸಿಗ್ತಾ ಇದೆ. ಆ 3 ಈ ಸೈನ್ ಥೀಟಾ ಏನಿದೆ ಆ ಸೈನ್ ಥೀಟಾ ಹಾಗೆ ಬರ್ಕೋತಾ ಇದ್ದೀನಿ ಮೈನಸ್ ಇಲ್ಲಿ 3 ಸೈನ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ 3 ಸೈನ್ ಥೀಟಾ ಡಿವೈಡೆಡ್ ಬೈ 0.6. ಇಲ್ಲಿ 3 ಸೈನ್ ಥೀಟಾ ಮತ್ತು ಇಲ್ಲೂ 3 ಸೈನ್ ಥೀಟಾ ಇರೋದ್ರಿಂದ ಇಲ್ಲೂ 3 ಸೈನ್ ಥೀಟಾ ಇಲ್ಲಿನೂ 3 ಸೈನ್ ಥೀಟಾ ಇದೆ. ಆದ್ದರಿಂದ ಈ ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಇದೆರಡು ಕ್ಯಾನ್ಸಲ್ ಆಗ್ತಾಯಿದೆ ಅಂದರೆ 0 ಆಗ್ತಾಯಿದೆ. 0 ಸಂಖ್ಯೆ ಬರ್ತಾ ಇರೋದ್ರಿಂದ ಯಾವುದೇ ಸಂಖ್ಯೆ ಅದನ್ನು ಭಾಗಿಸಿದ್ರೆ ನಮಗೆ 0ನೇ ಬರೋ ಅಂಥದ್ದಾಗಿರೋದ್ರಿಂದ ಇದರ ಉತ್ತರ 0 ಆಗುತ್ತೆ. ಇದು RHS ಆಗಿದೆ. ಅವ್ರು ಕೊಟ್ಟಿರೋ ಅಂಥ ಕ್ವೆಶನ್ನ ಬಳಸ್ಕೊಂಡು LHSನ ಬಳಸ್ಕೊಂಡು RHSನ ಕಂಡುಹಿಡಿದಿದ್ದೀವಿ. ಹೀಗೆ ನಾವು ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಯಾವುದೇ ಕೋನಗಳು ಕೊಟ್ಟಿರ್ಬೋದು, ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಕೊಟ್ಟಿರ್ಬೋದು, ಅದರದ್ದು ನಮಗೆ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಗೊತ್ತಿರಬೇಕು. ಅಂದರೆ ಆ ಟೇಬಲ್ ಗೊತ್ತಿರಬೇಕು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಟೇಬಲ್ ಗೊತ್ತಿರಬೇಕು, ಆ ನಿತ್ಯ ಸಮೀಕರಣ ಗೊತ್ತಿರಬೇಕು, ಅನುಪಾತ ಗೊತ್ತಿರಬೇಕು. ಇದು 3 ಗೊತ್ತಿದ್ದರೆ ನಮಗೆ ಈ ಪಾಠದಲ್ಲಿ ಬರೋ ಅಂಥ ಎಷ್ಟು ಅಂಕದ ಪ್ರಶ್ನೆಗಳಾದ್ರೂ ಈಸಿಯಾಗಿ ಬಿಡಿಸ್ಬೋದು. ಓಕೆ, ಥ್ಯಾಂಕ್ ಯು.